ತೀವ್ರ ಪ್ರತಿಷ್ಠೆ ಜೊತೆಗೆ ಸಾಕಷ್ಟು ಜಿದ್ದಿಗೆ ಕಾರಣ ಆಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ನಲ್ಲಿ ಈಗ ಏನು ಪಾರುಪತ್ಯವನ್ನು ಜಾರಕಿಹೊಳಿ ಸಹೋದರರು ಸಾಧಿಸಿರುವಂಥದ್ದು ಸುಮಾರು 29 ವರ್ಷಗಳ ಏನು ವನವಾಸವನ್ನು ಇವತ್ತು ಅಂತ್ಯಗೊಳಿಸಿರುವಂಥದ್ದು. ತಾವೇ ಹೇಳಿದಂತೆ ಅಂದರೆ ನಾವು 29 ವರ್ಷಗಳಿಂದ ಕೂಡ DCC ಬ್ಯಾಂಕ್ನಲ್ಲಿ ಸಾಕಷ್ಟು ಏನು ಈ ಒಂದು ಬಹುಮತವನ್ನು ಸಾಧಿಸಬೇಕು, ಜೊತೆಗೆ ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸತತವಾದಂಥ ಪ್ರಯತ್ನವನ್ನು ಮಾಡ್ತಿದ್ರು. ಆದರೆ ಈವರೆಗೂ ಯಾವುದೇ ರೀತಿಯಾದಂಥ ಪೂರ್ಣ ಪ್ರಮಾಣದ ಅಧಿಕಾರದ ಗದ್ದುಗೆಯನ್ನು, ಪೂರ್ಣ ಪ್ರಮಾಣದ ಬಹುಮತವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು. ಆದರೆ ಇವತ್ತು ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷ ಏನು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗುವ ಮೂಲಕ ಅಂದರೆ ತಮ್ಮ ಪ್ಯಾನಲ್ನಲ್ಲಿ ಇರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು, ಜೊತೆಗೆ ತಟಸ್ಥ ಬಣದಲ್ಲಿ ಇರುವಂಥ ರಾಜು ಕಾಗೆ ಅವರು ಕೂಡ ಏನು ಜಾರಕಿಹೊಳಿ ಬಣವನ್ನು ಸೇರಿಕೊಂಡು ಕೂಡ ಈಗ ಅವರು ಕೂಡ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿರುವಂಥದ್ದು. ಒಟ್ಟಾರೆ 30 ಅಂದರೆ 30 ತಿಂಗಳ ಅಧಿಕಾರ ಹಂಚಿಕೆಯನ್ನು ಅಂದರೆ ಫಾರ್ಮುಲಾವನ್ನು ಕೂಡ ಈ ಒಂದು ಅವಧಿಯಲ್ಲಿ ಮಾಡಿರುವಂಥದ್ದು. ಒಂದು ಕಡೆ BJPಯಿಂದ ಅಧ್ಯಕ್ಷ ಗಾದಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಆಯ್ಕೆ ಆದರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಏನು ಹಿರಿಯ ಶಾಸಕರಾಗಿರುವಂಥ ರಾಜು ಕಾಗೆ ಅವರು ಸದ್ಯ ಈಗ ಆಯ್ಕೆ ಆಗಿರುವಂಥದ್ದು. ಒಟ್ಟಾರೆ ಸುಮಾರು 2-3 ತಿಂಗಳಿಂದ ನಡೆದಂಥ ಈ ಒಂದು ಬೆಳಗಾವಿಯ DCC ಬ್ಯಾಂಕ್ನ ಚುನಾವಣೆ ಇದೆ ಸಾಕಷ್ಟು ಅತಿರೇಕಕ್ಕೆ ಹೋಗಿತ್ತು, ಜೊತೆಗೆ ತೀವ್ರ ಪ್ರತಿಷ್ಠೆಗೆ ಹೋಗಿತ್ತು, ಸಾಕಷ್ಟು ಜಿದ್ದಿಗೆ ಕೂಡ ಕಾರಣ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಒಂದು ಕಡೆಯಿಂದ ಜಾರಕಿಹೊಳಿ ಸಹೋದರರನ್ನು ಹೇಗಾದರೂ ಮಾಡಿ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಶತಾಯಗತ ಪ್ರಯತ್ನವನ್ನು ಕತ್ತಿ ಮತ್ತು ಸೌದಿ ಬಣದಿಂದ ಕೂಡ ಪ್ರಯತ್ನ ಮಾಡಲಾಗಿತ್ತು. ಅವರಿಗೆ ಟಕ್ಕರ್ ಕೊಡುವ ಕೆಲಸವನ್ನು ಕೂಡ ಜಾರಕಿಹೊಳಿ ಸಹೋದರರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದರು. ಪ್ರಮುಖವಾಗಿ ಮೊದಲ ಹಂತದಲ್ಲೇ 9 ಸ್ಥಾನಗಳು ಅಂದರೆ ಒಟ್ಟು 16 ನಿರ್ದೇಶಕ ಸ್ಥಾನಗಳ ಪೈಕಿ ಅವಿರೋಧವಾಗಿ 9 ಸ್ಥಾನಗಳು ಮೊದಲ ಹಂತದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿತ್ತು. ಅದರಲ್ಲಿ ಮೊದಲ ಹಂತದಲ್ಲಿ ಜಾರಕಿಹೊಳಿ ಪ್ಯಾನಲ್ನಿಂದ ಒಟ್ಟು 7 ಜನ ಅಂದರೆ ನಿರ್ದೇಶಕ ಸ್ಥಾನದವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ನಂತರದಲ್ಲಿ ಚುನಾವಣೆ ಆಗುತ್ತೆ, ಮತ್ತೆ ಚುನಾವಣೆ 7 ಸ್ಥಾನಗಳಿಗೆ ಚುನಾವಣೆ ಆಗುತ್ತೆ. ಅಲ್ಲಿಯೂ ಕೂಡ ಇವರು ಜಾರಕಿಹೊಳಿ ಸಹೋದರರು ಮೇಲುಗೈಯನ್ನು ಸಾಧಿಸ್ತಾರೆ. ತಮ್ಮ ಬಣದಿಂದ ಒಟ್ಟು 11 ಸ್ಥಾನಗಳು ಅಂದರೆ 16 ಸ್ಥಾನಗಳ ಪೈಕಿ 11 ಸ್ಥಾನಗಳಲ್ಲಿ ತಮ್ಮ ನಿರ್ದೇಶಕರನ್ನು ತಮ್ಮ ಪ್ಯಾನಲ್ನಲ್ಲಿ ಗೆಲ್ಲಿಸಿಕೊಂಡು ಬರೋ ಮೂಲಕ ಯಶಸ್ವಿ ಕೂಡ ಆಗಿದ್ದರು. ಇದಾದ ನಂತರ ತಟಸ್ಥ ಬಣದಲ್ಲಿ ಇದ್ದಂಥ ಗಣೇಶ್ ಹುಕ್ಕೇರಿ ಇರ್ಬೋದು ಅಥವಾ ರಾಜು ಕಾಗೆ ಅವರು ಕೂಡ ಈಗ ಜಾರಕಿಹೊಳಿ ಬಣವನ್ನು ಕೂಡ ಸದ್ಯ ಸೇರಿಕೊಂಡಿರುವಂಥದ್ದು. ಒಂದು ಕಡೆ ಏನು ಸೌದಿ ಇರ್ಬೋದು, ಕತ್ತಿ ಇರ್ಬೋದು, ಅವರ ಜೊತೆಗೆ ಕೇವಲ 3 ಸ್ಥಾನಗಳು ಅಂದರೆ 16 ಸ್ಥಾನಗಳ ಪೈಕಿ ಕೇವಲ 3 ಸ್ಥಾನಗಳು ಅಂದರೆ ರಾಮದುರ್ಗ ಇರ್ಬೋದು, ಹುಕ್ಕೇರಿ ಇರ್ಬೋದು, ಅಥಣಿ ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಅಂದರೆ 3 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಹೀನಾಯವಾಗಿ ಸೋತಿದ್ರು. ಜೊತೆಗೆ ತೀವ್ರ ಮುಖಭಂಗವನ್ನು ಕೂಡ ಬೆಳಗಾವಿಯ DCC ಬ್ಯಾಂಕ್ನಲ್ಲಿ ಕತ್ತಿ ಮತ್ತು ಸೌದಿ ಬಣದವರು ಇಲ್ಲಿ ಅನುಭವಿಸಿದರು. ಅದರಲ್ಲಿ ಪ್ರಮುಖವಾಗಿ ಹೆಸ್ಕಾಂನಲ್ಲಿ ಹೀನಾಯವಾಗಿ ಸೋತಂತಹ ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ಜಾರಕಿಹೊಳಿ ಸಹೋದರರು DCC ಬ್ಯಾಂಕ್ನಲ್ಲಿ ಮತ್ತೆ ಅಧಿಕಾರವನ್ನು ಹಿಡಿಯುವ ಮೂಲಕ ಬೆಳಗಾವಿಯ ಜಿಲ್ಲಾ ರಾಜಕಾರಣದಲ್ಲಿ ಮತ್ತೆ ಪಾರುಪತ್ಯವನ್ನು ಸಾಧಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು DCC ಬ್ಯಾಂಕ್ನ ಚುನಾವಣೆ ಏನಿತ್ತು ಇದರ ಅಧಿಕಾರದ ಏನು ಗದ್ದಿಗೆಯನ್ನು ಯಾರು ಹಿಡಿತಾರೆ ಅವರು ಬೆಳಗಾವಿ ಜಿಲ್ಲಾ ರಾಜಕಾರಣದ ಮೇಲೆ ಮತ್ತೆ ಹಿಡಿತವನ್ನು ಸಾಧಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಏನು ರಾಜಕೀಯ ಚರ್ಚೆಗಳಿತ್ತು. ಆದರೆ ಈಗ ಬೆಳಗಾವಿಯ ಜಿಲ್ಲಾ ರಾಜಕಾರಣದ ಮೇಲೆ ಮತ್ತೊಮ್ಮೆ ಜಾರಕಿಹೊಳಿ ಸಹೋದರರು ಈಗ ಹಿಡಿತ ಸಾಧಿಸಿರುವಂಥದ್ದು. ಪ್ರಮುಖವಾಗಿ ಅಕ್ಟೋಬರ್ 19ರಂದು ನಡೆದಂಥ ಈ ಒಂದು ಬೆಳಗಾವಿಯ ನಿರ್ದೇಶಕರ ಏನು ಚುನಾವಣೆ ಏನಿತ್ತು ಈ ಒಂದು ಚುನಾವಣೆಯಲ್ಲಿ 2 ಬಣಗಳಿಂದ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಆಗಿತ್ತು. ಒಂದು ಕಡೆ ಅಂದರೆ ಈಗ ಬಾಲಚಂದ್ರ ಜಾರಕಿಹೊಳಿಯ ಪ್ಯಾನಲ್ನಲ್ಲಿ ಸುಮಾರು 11 ಜನ ಕೂಡ ಆಯ್ಕೆ ಆಗಿದ್ದರು. ಅದರಲ್ಲಿ ಪ್ರಮುಖವಾಗಿ ಬೈಲಹೊಂಗಲ್ ಇರ್ಬೋದು, ಕಿತ್ತೂರು ಇರ್ಬೋದು, ಸೌದತ್ತಿ ಇರ್ಬೋದು, ಜೊತೆಗೆ ನಿಪ್ಪಾಣಿ ಇರ್ಬೋದು, ಈ ರೀತಿಯಾಗಿ ಬೆಳಗಾವಿ ಗ್ರಾಮೀಣ ಇರ್ಬೋದು, ಗೋಕಾಕ್ ಇರ್ಬೋದು, ಮೂಡಲಗಿ ಇರ್ಬೋದು, ಈ ರೀತಿಯಾಗಿ ಒಟ್ಟು 11 ನಿರ್ದೇಶಕ ಸ್ಥಾನಗಳಲ್ಲಿ ಬಹುಮತವನ್ನು ಸ್ಪಷ್ಟವಾದಂಥ ಬಹುಮತವನ್ನು ಅಥವಾ ಗೆಲ್ಲುವ ಮೂಲಕ ಬಹುಮತದ ಕಡೆಗೆ ಬಂದಿದ್ದರು. ಆದರೆ ಈ ಒಂದು ಕೊನೆ ಗಳಿಗೆಯಲ್ಲೂ ಕೂಡ ನಮ್ಮವರೇ ಅಧ್ಯಕ್ಷರಾಗ್ತಾರೆ, ನಮ್ಮವರೇನ ಗೆಲ್ತಾರೆ, ನನ್ನ ಕಡೆ ಅದು ಚೌಪಡಿ ಇದೆ ಅಥವಾ ನನ್ನ ಕಡೆ ಚೀಟ್ ಇದೆ ಅನ್ನೋ ಒಂದು ಮಾತನ್ನು ಏನು
ಲಕ್ಷ್ಮಣ್ ಸವದಿ ಪದೇ ಪದೇ ಆಗಿ ಹೇಳ್ತಾ ಬಂದಿದ್ರು. ಅಂದರೆ ಏನು ರಾಜಕೀಯ ದಾಳವನ್ನು ಕೂಡ ಅವರು ಉಳುತ್ತಾ ಹೋಗಿದ್ರು. ಅಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಥವಾ ಇಲ್ಲಿ ರಾಜಕೀಯ ಸಮೀಕರಣ ಆಗುತ್ತೆ, ನಿರ್ದೇಶಕ ಚುನಾವಣೆಗೂ ಮುಂಚೆ ಒಂದು ಬೇರೆ ಇರುತ್ತೆ, ಆದರೆ ಚುನಾವಣೆಗೆ ನಂತರ ಕೂಡ ಮತ್ತೊಂದು ಸಮೀಕರಣ ಆಗುತ್ತೆ ಅನ್ನೊಂದು ಚರ್ಚೆಗಳು ಕೂಡ ಇತ್ತು. ಅದರಲ್ಲಿ ಪ್ರಮುಖವಾಗಿ ಬಹುತೇಕ ಎಲ್ಲ ಲಿಂಗಾಯತ ನಿರ್ದೇಶಕರು ಎಲ್ಲರೂ ಕೂಡ ಒಂದುಗೂಡಿ ಇಲ್ಲಿ ಜಾರಕಿಹೊಳಿ ಸಹೋದರನ ಸೋಲಿಸ್ತಾರೆ ಆ ರೀತಿಯಾದಂಥ ರಾಜಕೀಯ ಸಮೀಕರಣ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಿದ್ದು. ಜೊತೆಗೆ CM ಸಿದ್ದರಾಮಯ್ಯ ಕೂಡ ಈ ಒಂದು ಅಖಾಡಕ್ಕೆ ಬಂದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾದವು. ಆದರೆ ಅದೆಲ್ಲವನ್ನು ಕೂಡ ಈಗ ಜಾರಕಿಹೊಳಿಯ ಸಹೋದರರು ಸುಳ್ಳು ಮಾಡುವ ಮೂಲಕ ಶತಮಾನಗಳ ಇತಿಹಾಸ ಹೊಂದಿರುವಂಥ ಬೆಳಗಾವಿಯ DCC ಬ್ಯಾಂಕ್ನ ಗದ್ದುಗೆಯನ್ನು ಹಿಡಿಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಬೆಳಗಾವಿಯ DCC ಬ್ಯಾಂಕ್ ಏನಿದೆ ಇದು ಏನು ಸಾಲಗಾರರಿಂದ ಏನು ಕಿರುಕುಳಕ್ಕೆ ಒಳಗಾದಂಥ ಏನು ರೈತರು ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮುರುಗೋಡ ಅಜ್ಜನವರು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಸುಮಾರು 100 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಈ ಒಂದು ಬ್ಯಾಂಕ್ಗೆ ಸುಮಾರು 40 ಲಕ್ಷಕ್ಕೂ ಅಧಿಕ ಏನು ಷೇರುದಾರರಿದ್ದಾರೆ. ಸುಮಾರು 4 ರಿಂದ 5 ಸಾವಿರವರೆಗೂ ಕೂಡ ವಹಿವಾಟಿದೆ. ಇಲ್ಲಿ ಏನು ಡಿಪಾಸಿಟ್ ಇದೆ, ಸಾಲವನ್ನು ರೈತರಿಗೆ ನೇರವಾಗಿ ಕೊಡ್ತಾರೆ. ಮತ್ತು ಈ ಒಂದು ಬೆಳಗಾವಿಯ ನಿರ್ದೇಶಕ ಸ್ಥಾನವನ್ನು ಪಡೆದಂಥ ಬಹುತೇಕರು ಏನು ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಹಿಡಿತವನ್ನು ಸಾಧಿಸಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಶಾಸಕರಾಗಿದ್ದಾರೆ. ಹೀಗಾಗಿ ಈ ಒಂದು ಚುನಾವಣೆಗೆ ಬರಬೇಕು ಅಥವಾ ಈ DCC ಬ್ಯಾಂಕ್ನ ನಿರ್ದೇಶಕ ಸ್ಥಾನ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಈ ಒಂದು ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಬೆಳಗಾವಿಯ DCC ಬ್ಯಾಂಕ್ನ ಚುನಾವಣೆ ಏನಿದೆ ಇದು ಜಾರಕಿಹೊಳಿ ವಿರುದ್ಧದ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಕತ್ತಿ ಮತ್ತು ಸೌದಿ ಅವರಿಗೆ ಈಗ ಹೀನಾಯವಾಗಿ ಸೋಲಾಗಿರುವಂಥದ್ದು, ಜೊತೆಗೆ ತೀವ್ರ ಮುಖಭಂಗ ಕೂಡ ಆಗಿರುವಂಥದ್ದು. ಹಾಗಾಗಿ ಗೆದ್ದಂಥ ನಿರ್ದೇಶಕರನ್ನು ಕೂಡ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಸ್ವಾಮೀಜಿಗಳ ಮೂಲಕ ಅಥವಾ ಪಕ್ಷದ ನಾಯಕರ ಮೂಲಕ ಏನು ಗೆದ್ದಂಥ ನಿರ್ದೇಶಕರಿದ್ದಾರೆ ಅವ್ರನ್ನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೊನೆ ಗಳಿಗೆವರೆಗೂ ಕೂಡ ಸೌದಿ ಮತ್ತು ಕತ್ತಿಯವರು ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಪ್ರತಿ ದಾಳವನ್ನು ಉಳಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಜಾರಕಿಹೊಳಿ ಸಹೋದರರು ಮಾಡಿರುವಂಥದ್ದು. ಒಂದು ಕಡೆ ಇಲ್ಲಿ ಪ್ರಬಲ ಆಕಾಂಕ್ಷಿ ಆಗಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆಯನ್ನು ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಕತ್ತಿ ಮತ್ತು ಸೌದಿ ಬಂದವರು ಟಚ್ ಮಾಡಿದ್ರು, ಅವರನ್ನು ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇತ್ತು. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಆಸ್ಪದವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ನಿರಂತರವಾಗಿ ಅವರ ಜೊತೆಗೆ ಸಂಪರ್ಕ ಇಟ್ಕೊಂಡು ಅವರಿಗೆ ಏನು ಒಂದು ಅವಕಾಶವನ್ನು ಕೊಡುವಲ್ಲಿ ಅಥವಾ ಒಂದು ಕಾಲದಲ್ಲಿ ಅವರನ್ನು ಹೀನಾಯವಾಗಿ ಸೋಲಿಸಿ ಇವತ್ತು ಅವರಿಗೆ ಅಧಿಕಾರವನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಜಾರಕಿಹೊಳಿ ಸಹೋದರರು ಮಾಡಿರುವಂಥದ್ದು. ಪ್ರಮುಖವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ವಿರುದ್ಧ ಹೀನಾಯವಾಗಿ ಸೋತಿದ್ರು. ಆ ಒಂದು ಸಂದರ್ಭದಲ್ಲಿ ಎಲ್ಲ ಜಾರಕಿಹೊಳಿ ಸಹೋದರರು ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ ನಿಂತು ಇಲ್ಲಿ ಕತ್ತಿ ಪರವಾಗಿ ಅಂದರೆ ಕತ್ತಿಯವ್ರನ್ನ ಸೆಳೆಯುವ ಮೂಲಕ ಅಥವಾ ಅಲ್ಲಿರುವಂಥ ಬಹುತೇಕ ನಾಯಕರನ್ನ ಸೆಳೆದುಕೊಳ್ಳುವ ಮೂಲಕ ಇಲ್ಲಿ ಕತ್ತಿ ಏನು ಪ್ರಮುಖವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಹೀನಾಯವಾಗಿ ಸೋಲಿಸಿದ್ರು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರರು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒಂದಾಗ್ತಾರೆ. ಇದಾದ ನಂತರ ಸಾಕಷ್ಟು ಚರ್ಚೆಗಳು ಊಹಾಪೋಹಗಳು ಆಗತ್ತೆ. ಇಲ್ಲಿ ಜಾರಕಿಹೊಳಿ ಸಹೋದರರು ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಸೋಲಿಸ್ತಾರೆ, ಅವರಿರುವಂಥ ಹಣವನ್ನು ಕಿತ್ಕೋತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತೆ. ಆದರೆ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಜಾರಕಿಹೊಳಿ ಸಹೋದರರು ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬೆನ್ನಿಗೆ ನಿಂತು ಅವರನ್ನು ಗೆಲ್ಲಿಸ್ಕೊಂಡು ಬರ್ತಾರೆ. ಇದಾದ ನಂತರ ಕೊಟ್ಟ ಮಾತಿನಂತೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಕೂಡ ಈಗ ಮಾಡಿರುವಂಥದ್ದು. ಮತ್ತೊಮ್ಮೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಜಾರಕಿಹೊಳಿ ಸಹೋದರರು ಹಿಡಿತವನ್ನು ಸಾಧಿಸಿರುವಂಥದ್ದು. ಪ್ರಮುಖವಾಗಿ ಇವತ್ತು ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷ ಏನು ಚುನಾವಣೆ ಇದೆ ಇಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಅವಿರೋಧವಾಗಿ ಯಾರೂ ಕೂಡ ಅಂದರೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಮತ್ತೊಂದು ಕಡೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಗೆ ಅವರು ಕೂಡ ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರೆ. ಅವರ ವಿರುದ್ಧ ಯಾರೂ ಕೂಡ ನಾಮಪತ್ರ ಸಲ್ಲಿಕೆಯನ್ನು ಮಾಡೋದಿಲ್ಲ. ಜೊತೆಗೆ ಈ ಒಂದು ಏನು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕತ್ತಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಸೌದಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಇದೊಂದು
ಇದೊಂದು ಒಳ್ಳೆಯ ಬೆಳವಣಿಗೆ. ಇದು ಬೆಳಗಾವಿಯ DCC ಬ್ಯಾಂಕ್ನ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅನ್ನೋ ಮಾತನ್ನು ಲಕ್ಷ್ಮಣ್ ಸವದಿ ಅವರು ಹೇಳಿರುವಂಥದ್ದು. ಒಟ್ಟಾರೆಗೆ ನಮ್ಮವರೇ ಅಂದರೆ ನಾವೇನು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಅಂಥವರೇ ಕೂಡ ಇಲ್ಲಿ ಬೆಳಗಾವಿಯ DCC ಬ್ಯಾಂಕ್ನ ಅಧ್ಯಕ್ಷರಾಗಿ ಆಗಿದ್ದಾರೆ, ಉಪಾಧ್ಯಕ್ಷರಾಗಿ ಆಗಿದ್ದಾರೆ. ಹಾಗಾಗಿ ನಮ್ದೆಲ್ಲ ಸಹಕಾರ ಕೂಡ ಅವ್ರ ಜೊತೆಗೆ ಇರುತ್ತೆ. ಇದೊಂದು ಒಳ್ಳೆಯ ಬೆಳವಣಿಗೆ ಮತ್ತು ನಾವೆಲ್ಲರೂ ಕೂಡ ಹೊಂದಾಣಿಕೆ ಮೂಲಕ ರೈತರ ಹಿತರ ದೃಷ್ಟಿಯಿಂದ ಕೆಲಸವನ್ನು ಮಾಡಿಕೊಂಡು ಹೋಗ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತೊಂದು ಇಲ್ಲಿ ವಿಚಾರವನ್ನು ಗಮನಿಸಬೇಕಾದ್ರೆ ಪ್ರಮುಖವಾಗಿ ಜಾರಕಿಹೊಳಿ ಸಹೋದರರು ಲಿಂಗಾಯತ ವಿರೋಧಿಗಳು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಿಂಬಿತ ಕೂಡ ಆಗಿತ್ತು. ಅವರು ಮೊದಲೇ ಹೇಳಿದಂತೆ ನಾವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಅವಕಾಶ ಕೊಡಲ್ಲ ಮತ್ತು ನಾವು ಹೇಳಿದಂತೆ ಲಿಂಗಾಯತರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೇವೆ, ಜೊತೆಗೆ ಲಿಂಗಾಯತರನ್ನೇ ಉಪಾಧ್ಯಕ್ಷರನ್ನಾಗಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ರು ಮತ್ತು ಮಾತನ್ನು ಕೂಡ ಕೊಟ್ಟಿದ್ರು. ಅವರ ಮಾತಿನಂತೆ ಈಗ ಅಧ್ಯಕ್ಷರಾಗಿ ಲಿಂಗಾಯತ ಸಮುದಾಯದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಆಗಿರುವಂಥದ್ದು, ಜೊತೆಗೆ ಲಿಂಗಾಯತ ಸಮುದಾಯದ ರಾಜು ಕಾಗೆ ಅವರು ಕೂಡ ಈಗ ಉಪಾಧ್ಯಕ್ಷರಾಗಿರುವಂಥದ್ದು. ಹೀಗಾಗಿ ಈ ಒಂದು ಚುನಾವಣೆ ಸಾಕಷ್ಟು ಅತಿರೇಕ ಜಿದ್ದು ಪ್ರತಿಷ್ಠೆಗೆ ಹೋಗಿತ್ತು. ಆದರೆ ಈ ಎಲ್ಲದರಲ್ಲೂ ಕೂಡ ಗೆದ್ದು ಜಾರಕಿಹೊಳಿ ಸಹೋದರರು ಬೀಗಿರುವಂಥದ್ದು. ಸಾಕಷ್ಟು ನಿರೀಕ್ಷೆಗಳಿದೆ, ಆಡಳಿತ ಮಂಡಳಿ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಜೊತೆಗೆ ಏನೆಲ್ಲ ಕಾರ್ಯಗಳನ್ನು ಮಾಡ್ಬೋದು ಮತ್ತು ಜೊತೆಗೆ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ಬೋದು ಅನ್ನೋದು ಸಾಕಷ್ಟು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಜಾರಕಿಹೊಳಿ ಸಹೋದರ ಕಡೆ DCC ಬ್ಯಾಂಕ್ ಹೋದರೆ ಇವರು ಇದನ್ನು ಏನು ಮುಗಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆರೋಪಗಳು ಕೂಡ ಇದ್ವು. ಹಾಗಾಗಿ ಈ ಒಂದು DCC ಬ್ಯಾಂಕನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಗೆದ್ದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು, ಜೊತೆಗೆ ರಾಜು ಕಾಯಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ನಾವು ಎಲ್ಲರ ಸಹಕಾರದ ಮೂಲಕ ರಾಜ್ಯದಲ್ಲಿ ನಂಬರ್ 1 ಆಗಿ ಈ ಒಂದು ಬೆಳಗಾವಿಯ DCC ಬ್ಯಾಂಕನ್ನು ತೆಗೆದುಕೊಂಡು ಹೋಗ್ತೇವೆ, ಜೊತೆಗೆ ಈ ಒಂದು DCC ಬ್ಯಾಂಕನ್ನು ನಂಬರ್ 1 ಸ್ಥಾನಕ್ಕೆ ಹೋಗ್ತೇವೆ, ಜೊತೆಗೆ ರೈತರ ಹಿತವನ್ನು ಕಾಯುತ್ತೇವೆ ಅನ್ನೋ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯ ಈ ಒಂದು ಬೆಳಗಾವಿಯ DCC ಬ್ಯಾಂಕ್ನ ಚುನಾವಣೆಯಲ್ಲಿ ಮತ್ತೊಮ್ಮೆ ಜಾರಕಿಹೊಳಿ ಅವರು ಗೆದ್ದು ಬೀಗಿರುವಂಥದ್ದು. ಇಲ್ಲಿ ಕತ್ತಿ ಮತ್ತು ಸೌದಿ ಅವರು ಇಲ್ಲಿ ತೀವ್ರ ಮುಖಭಂಗವನ್ನು ಕೂಡ ಅನುಭವಿಸಿದ್ದಾರೆ.